ನೋಡಿ, ನಾನು ದುಡ್ಡಲ್ಲಿ ಒಬ್ಬರಿಗೆ ₹1 ಮೋಸ ಮಾಡಿಲ್ಲ, ಒಬ್ಬರು ದುಡ್ಡು ತಿಂದಿಲ್ಲ, ಒಬ್ಬರು ಕರ್ಕೊಂಡೋಗಿ ನಾನು ವೇಸ್ಟ್ ಮಾಡಿಲ್ಲ, ಅಥವಾ ನಾನು ಯಾರಿಗೂ ಹಿಂದ್ಗಡೆಯಿಂದ ಹೋಗಿ ಚೂರಿ ಹಾಕಿಲ್ಲ, ಮದ್ರ ಬಗ್ಗೆ ಅವಹೇಳನ ಮಾಡಿಲ್ಲ, ಕೆಟ್ಟದಾಗ ಮಾತಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ ಇದುವರೆಗೂ ಮಾಡೋದು. ಹಾಗೆ ನಾನು ಯಾಕೆ ಹೆದರಬೇಕು? ಮಾಡಿದವ್ರು ಏನಿದೆ ಅವ್ರು ಅನುಭವಿಸ್ತಿದ್ದಾರೆ ಅವರ ಕರ್ಮಾನುಸಾರವಾಗಿ. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನಗೆ ಒಂದು ಕ್ಲಾರಿಟಿ ಬೇಕಿತ್ತು, ಆ ಕ್ಲಾರಿಟಿನ ಹೆಣ್ಮಕ್ಳು ಕೊಟ್ಟಿದ್ದು ಮುಗಿದೋಯ್ತು. ಕರೆಕ್ಟ್. ಅದನ್ನು ನಾನು ಹೇಳಿದ್ರೆ ತಪ್ಪಾಗೋ ಜನಕ್ಕೆ, ಅವರು ಯಾರಿದ್ದಾರೆ ಅವರೇ ಕೊಟ್ಟರೆ ಮುಗಿದು. ನನಗಂತೂ ಅದ್ರ ಬಗ್ಗೆ ಯಾವ ನನಗೆ ಗೊಂದಲಗಳಿಲ್ಲ. ನಾನು ಅದೇ ಹೇಳಿದ್ನಲ್ಲ ಮೇಡಮ್, ನನಗೆ ಇವತ್ತಿಗೂ ನನಗಂತ 10 ಹಲವು ನನ್ನ ಮೇಲೆ ಆಪಾದನೆಗಳು ಬಂದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗಿಂತ ದೊಡ್ಡ ನಟರ ಮೇಲೆ ಸಾವಿರಾರು ಆಪಾದನೆಗಳಿದ್ದಾವೆ, ಆರಾಮಾಗಿದ್ದಾರೆ ಅವರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾವು ಕೆಲಸ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋಕ್ಕೆ ಒಳ್ಳೆಯದ್ರ ಕಡೆಗೆ ಹೋಗ್ತಾಯಿದ್ದೀವಿ. ಅದರ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೇಕು ನಾವು. ಇದನ್ನು ಯಾವುದೋ ತಲೆಯಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನೀವು ಕೊರಗ್ತಾ ಕೂತ್ಕೊಂಡ್ರೆ ನೀವು ಮಾನಸಿಕವಾಗಿ ಕುಗ್ಗೋಗ್ತೀರಿ ಹೊರತು. ಕರೆಕ್ಟ್. ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸೋಕೆ ತುಂಬ ಜನ ಕಾಯ್ತಿರ್ತಾರೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಕಾಲು ಎಳೆದು ಇಮ್ಮಿಡಿಯೇಟ್ ಹಾಕ್ತಾರೆ ನಿಮ್ಮನ್ನ, ಆಯಿತಾ? 10 ಹಲವು ಬಾಯಿಗಳು ನಿಮ್ಮ ಕಿವಿಯಲ್ಲಿ ಹಿತ್ತಾಳೆ ಕಿವಿ ಮಾಡಿಬಿಡ್ತಾವೆ, ನಿಮ್ಮನ್ನು ಕೇಳಿಸ್ಕೊತಾವೆ. ನಮ್ಮೇಲೆ ನಮಗೇನೆ ಒಂದು ಇದು ಬರೋ ಥರ, ಅಯ್ಯೋ ಏನು ನಮಗೆ ಅನಿಸ್ಬಿಡುತ್ತೆ, ಆಶ್ಚರ್ಯ, ಇಂಥದ್ದು ನನ್ನ ಮೇಲೆ ಅಪವಾದನ, ಹಿಂಗೆ ನಮ್ಮ ಮೇಲೆ ನಮಗೆ ಡೌಟ್ ಬರೋ ಥರ. ಸೊ ಹಾಗಾಗುತ್ತೆ. ಅದಕ್ಕೆ ನಾವು ತಾಳ್ಮೆಗೆಡಬಾರ್ದು ಅಷ್ಟೇ. ತಾಳ್ಮೆಯಿಂದ ಇದ್ದು ಅದನ್ನು ಫೇಸ್ ಮಾಡಬೇಕು.